ಇವತ್ತೇನ್ ಬೈರವ ಇವತ್ತೆಲ್ಲನೂ ನಾನ್ ವೆಜ್ ಬಿಟ್ಬಿಟ್ಟು ವೆಜ್ ಹಿಡ್ಕೊಂಡ್ಬಿಟ್ಟಿದ್ಯಲ್ಲ. ಆ ಏನೋ ಬಸ್ಸಾರು ಮುದ್ದೆ ಹಿಡ್ಕೊಂಡ್ಬಿಟ್ಟಿದ್ಯಾ? ಯಾಕೆ ಕೋಳಿ ನಮ್ ಚಿಕ್ಕಮ್ಮ ಇಕ್ಲಿಲ್ವಾ? ಸಿಂಪಲ್ ಆಗಿ ಹೇಳ್ತೀನಿ ಕೇಳೆ ನಮ್ಮೂರ ಭಾಷೆ, ದಿಲ್ಲಿಗೂ ಬೇಕು ನಮ್ಮ ಕನ್ನಡ ಭಾಷೆ. ರಾಗಿ ಮುದ್ದೆಯಲ್ಲಿದೆ ನಮ್ಮ ತಾಕತ್ತು, ಬಸ್ಸಾರು ಉಪ್ಪೆಸರಲ್ಲೇ ಅದರ ಕಸರತ್ತು, ಮಸ್ತಿಗೆ ಮಸ್ತು ನಮ್ಮ ಭಾಷೆಯ ಗತ್ತು. ಹಾ, ಏನೋ ಅಂತ ಹೇಳಿ ನೀಟಾಗೆ ನಮ್ ಚಿಕ್ಕಮ್ಮನ್ನ ಸೇಫ್ ಮಾಡ್ತೀರಾ ಅಲ್ವಾ? ಪದ್ದು ಡಾರ್ಲಿಂಗ್, ಯಾರು ಕೊಟ್ರು ಏನು ಕೊಟ್ಟರು ತಿನ್ನೋದೇನೆ. ನಾನು ಚಿಕನ್ ಬಿಟ್ಟೇನು ತಿನ್ನಲ್ಲ. ಪದ್ದು ಡಾರ್ಲಿಂಗ್ನ ಕೇಳಿದೆ, ಇಲ್ಲ ನಾನು ಚಿಕನ್ ಮಾಡಿಲ್ಲ ಅಂತಂದರು. ಅದಕ್ಕೆ ಬಸ್ಸಾರನ್ನೇ ತಿನ್ಕೊಂಡು ಆರಾಮಾಗಿದ್ದೀನಿ. ನೀನೇನು ಮಾಡ್ತಾ ಇದೀಯಾ? ಊರೆಲ್ಲ ಓಡಾಡ್ಕೊಂಡು ಆರಾಮಾಗಿದೀಯಾ? ಅಯ್ಯೋ, ಊರಾಗ ಓಡಾಡಕ್ಕೆ ಎಲ್ಲ ಆಗ್ತೈತೆ. ಊರಾಗ ಓಡಾಡಿದ್ರೆ ಸಾಕು ಆಶಾ 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 ಅಂತ ಹೇಳ್ಬಿಟ್ಟು ಎಲ್ರು ನನ್ನ ತಲೆ ತಿಂದು ಬಿಸಾಕ್ತಾವ್ರು ಸುಮ್ಮನೆ. ಊರೊಳಗಡೆ ಹೋಗಕ್ಕೂ ತುಂಬ ಬೇಜಾರಾಗ್ತೈತೆ. ಯಾಕಾದ್ರೂ ಓದ್ನೋ ಅಂತ ಅನ್ನಿಸ್ತೈತೆ ಊರಿಗೆ. ಈ ಮನೆ ಅಂತೂ ಊರಾಚೆರೋದಕ್ಕೆ ಯಾರೂ ಬರಲ್ಲ, ಸೊರೋಯ್ತು. ಊರೊಳಗಡೆ ಹೋಗಕ್ಕೆ ಸಿಕ್ಕಾಪಟ್ಟೆ ಬೇಜಾರಾಗ್ತೈತೆ. ಆ ಆಶಾ ಊರೊಳಗಡೆ ಯಾವಾಗ ಬತ್ತಳೋ, ಅವಳು ಯಾವಾಗ ಆಶಾ ಅಂತ ಹೇಳ್ತಾಳೋ, ಯಾವಾಗ ಎಲ್ಲನೂ ಸರಿ ಹೋಗ್ತೈತೋ. ಅಪ್ಪ, ನನಗಂತೂ ಒಂದು ಗೊತ್ತಿಲ್ಲ. ಎಲ್ಲ ಬೇಗ 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 ಸರಿ ಹೋಗ್ಬಿಟ್ರೆ ಅಷ್ಟೇ ಸಾಕು. ನಾನು ಊರಾಗ ಓಡಾಡ್ಕೊಂಡು ಒಂದು ಹಾಸ್ಪಿಟಲ್ ಓಪನ್ ಮಾಡಿ ನಾನು ಉಷಾ ಅಂತ ಹೇಳ್ಬಿಟ್ಟು ಎಲ್ರಿಗೂ ಒಳ್ಳೆ ಹೆಸರು ಮಾಡಬೇಕು ಹಳ್ಳಿ ಒಳಗಡೆ ಅಂತ ನಂಗೆ ತುಂಬ ಆಸೆ ಐತೆ. ಏನು ಮಾಡೋಣ, ಅವಳು ಯಾವಾಗ ಬತ್ತವಳು, ಎಲ್ಲವಳು, ಏನು ಮಾಡ್ತಾವಳು? ಅಪ್ಪ, ನನಗಂತೂ ಒಂದೂ ಗೊತ್ತಿಲ್ಲ. ಫ್ಯಾಮಿಲಿ ಫುಲ್ಲು ಎಲ್ಲ ಹೊರಟೋಗ್ಬಿಟ್ಟೈತೆ ಅಂತ ಹೇಳ್ತಾರೆ. ಹುಡ್ಕೋದಂತೂ ಸೀನಿಲ್ಲ, ಬಂದಾಗ ಬರಲಿ ಅಂತ ಸುಮ್ಮನೆ ಇದ್ದೀನಿ. ಅವಳು ಏನು ಮಾಡ್ತಾವಳೆ ಅಂತ ಹೇಳಿದ್ರೆ ನೀನೇ ಶಾಕ್ ಆಗ್ಬಿಡ್ತೀಯ. ಯಾಕೆ, ಏನಾದ್ರೂ MBBS ಮಾಡ್ತಾವಳಾ? MBBS ಮಾಡ್ತಿಲ್ಲ, MBBS ಮಾಡಿರೋ ಥರ ಬಿಲ್ಡಪ್ ಕೊಡ್ತಾವಳೆ. ಅಂದ್ರೆ ಇವೆಲ್ಲ ಸೇರ್ಕೊಂಡವಳೆ ಅಂತ ಹೇಳ್ತಿದ್ಯಾ? ಅವಳು ಕಂತ್ರಿ ಬಿಡು. ಎಲ್ಲೂ ಸೇರ್ಕೊಂಡಿಲ್ಲ ಕಣಮ್ಮ. ನಿನ್ನ ಲವ್ವರು ರಾಹುಲ್ಲು ಹಂಗೇನೆ ಆಶುಂದ್ ಇಬ್ರದನ್ನು ಮದುವೆ ಆಗೋಯ್ತು. ಏನ್ ಹೇಳ್ತಾ ಇದ್ಯಾ? ಇಬ್ರದು ಮದ್ವೆ ಆಗೋಯ್ತಾ? ಅವ್ನ ಆಶಾ ಅಂತಾನೆ ಮದ್ವೆ ಮಾಡ್ಕಣ್ಣ? ಅವಳು ನಿನ್ನ ಹೆಸ್ರು ಹೇಳ್ಕೊಂಡು ಮದುವೆ ಮಾಡ್ಕೊಂಡಿರೋದು. ನನ್ನ ಉಷಾ ಅಮೇರಿಕಾದಲ್ಲಿ ನನ್ನ ಪ್ರಾಪರ್ಟಿ ಐತೆ ಅಂತ ಹೇಳ್ಬಿಟ್ಟು ಮದುವೆ ಮಾಡ್ಕೊಂಡವಳೆ. ಅಲ್ಲ, ನಮ್ಮ ಅಮೆರಿಕ ಪ್ರಾಪರ್ಟಿನ ಅವತ್ತೇ ಮಾರಾಕ್ಬಿಟ್ವಲ್ಲ ನಾವು. ಇವಳು ಮಾರಾಕಿರೋ ಪ್ರಾಪರ್ಟಿನೂ ಐತೆ ಅಂತ ಬಿಲ್ಡಪ್ ಕೊಡ್ತಾವಳೆ ಅನ್ನಿಸ್ತೈತೆ. ಆ ಬಿಲ್ಡಪ್ನ ನೀನು ಕೇಳಬೇಕು. ಯಪ್ಪ, ಜಾಸ್ತಿ ದಿನ ಇಲ್ಲ, ಹತ್ರದಾಗೆ ಐತೆ. ಹಳ್ಳಿಗೆ ಬರ್ತಾಳೆ, ಗಂಡನ್ ಕರ್ಕೊಂಡು ಗಂಡನ ಸಮೇತ ಬರ್ತಾಳೆ. ನೋಡ್ತಾ ಇರು ಅವಾಗ ಹೆಂಗೆ ತಗ್ಲಾಕಂತಾಳೆ ಅಂತ ಹೇಳ್ಬಿಟ್ಟು. ನಿಮ್ಮ ಹುಡುಗ ಅಂತೂ ನಿನ್ನಂತೂ ಇವತ್ತೂ ಅಷ್ಟೇ ಅವ್ನು ಮದುವೆ ಮಾಡ್ಕೊಂಡಿರೋದು. ಉಷಾ ಅಂತ ಆಶನ್ ಮದುವೆ ಮಾಡ್ಕೊಂಡಿದ್ರು. ಅವ್ನು ಮದುವೆ ಮಾಡ್ಕೊಂಡಿರೋದೇ ನಿಮ್ಮ ಅಮೇರಿಕಾದಲ್ಲಿರೋ ಆಸ್ತಿಗೋಸ್ಕರ. ನೀನು ಅವನ್ನ ಮದುವೆ ಮಾಡ್ಕೊಳ್ತಿದ್ದು ಒಳ್ಳೇದೇ ಆಯಿತು ಬಿಡು ಪುಟ. ಹಾ, ಅಯ್ಯೋ, ನನಗೂ ಸಮಾಧಾನ ಐತೆ. ಅಂತ ಲೋಫರ್ನ ಮದುವೆ ಮಾಡ್ಕೊಂಡಿಲ್ವಲ್ಲ ಅಂತ ಹೇಳ್ಬಿಟ್ಟು ಪಿಚ್ಚವಾಗ್ಲೂ ಮದುವೆ ಮಾಡ್ಕೊಂಡವಳ. ಅದು ಹೆಂಗೆ ಡಾಕ್ಟರ್ ಅಂತ ಹೇಳ್ಬಿಟ್ಟು ಮ್ಯಾನೇಜ್ ಮಾಡ್ತಾವಳೆ ಅವಳು. ಅಲ್ಲೆಲ್ಲನೂ ಏನೂ ಓದಿಲ್ಲ, ಮಾಡಿಲ್ಲ. ಆದರೂ ಯಾರಾದರೂ ಏನಾದರೂ ಕೇಳಿದ್ರೆ, ಏನಾದರೂ ಮಾಡಿದ್ರೆ ಅದು ಹೆಂಗೆ ಸಾಧ್ಯ ಅಂತ. ಅಯ್ಯೋ, ಅದ್ರ ಕತೆ ಯಾಕೆ ಹೇಳ್ತೀಯ? ಮನೆ ನೋಡಬೇಕಿತ್ತು, ಯಾರಿಗೋ ಒಬ್ರಿಗೆ ಇಂಜೆಕ್ಷನ್ ಕೊಟ್ಬಿಟ್ಟು ಬಾಯ್ ಬಡ್ಕೊಂತ ಇದ್ಲು. ಇವಳೇನೇನೆ ಸತ್ತೋಗ್ಬಿಟ್ರು ಅಂತ. ಸದ್ಯ ಹೆಂಗೋ ಬದುಕ್ಬಿಟ್ಟು ಬಂದ್ಬಿಟ್ಲು, ಸೊರೋಯ್ತು. ಯಾವಾಗ ಹೊಗೆ ಹಾಕಿಸ್ತಾಳೋ ಯಾರನ್ನ ಅದಂತೂ ಗೊತ್ತಿಲ್ಲ. ಅದೊಂದು ವಿಚಾರದಾಗ ಬೇಜಾರಾಗ್ತೈತಿ. ಡಾಕ್ಟರ್ ಅಂತ ಹೇಳ್ಕೊಂಡು ಓಡೋದು, ಬಿಲ್ಡಪ್ ಕೊಡೋದು. ಅಬ್ಬಬ್ಬಬ್ಬಾ, ನಿನಗೆಲ್ಲ ತೋರಿಸ್ಬೇಕು, ಹೇಳೋಕ್ಕಾಗಲ್ಲ. ಅಷ್ಟು ತಲೆನೋವಾಗ್ಬಿಟ್ಟವಳು ಅವಳಂತೂ. ಅದ್ರ ಕತೆ ಎಲ್ಲ ಬಿಡು, ನಿನಗೇನು ಬೇಜಾರಿಲ್ವಲ್ಲ. ಅವ್ನು ರಾಹುಲ್ಗೂ ಸರಿಯಾಗೈತೆ. ನಾನು ಅದಕ್ಕೆ ನಿಂಗೆ ಹೇಳಿದ್ದು, ಬಿಟ್ಬಿಡು, ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡ, ಅವ್ರವ್ರ ಕರ್ಮ ಅವ್ರವ್ರು ಅನುಭವಿಸ್ತಾರೆ ಅಂತ ಹೇಳ್ಬಿಟ್ಟು. ಇವಾಗ ಉಷಾ ಅಲ್ಲ ಆಶಾ ಅಂತ ಗೊತ್ತಾದರೆ ಅದೊಂದು ದೊಡ್ಡ ಶಾಕಿಂಗ್ ನ್ಯೂಸಾ. ಅದ್ರ ಜೊತೆಗೆ ಪ್ರಾಪರ್ಟಿ, ಅಮೇರಿಕಾ ಪ್ರಾಪರ್ಟಿ ಎಲ್ಲ ಸೇಲ್ ಆಗೈತೆ ಅಂದರೆ ಅದಕ್ಕೊಂದು ಶಾಕಿಂಗ್ ನ್ಯೂಸಾ. ದೇವರು ಯಾರಿಗೆ ಏನು ಬೇಕೋ ಅದನ್ನು ಕೊಡಲ್ಲ, ಅದಂತೂ ನಿಜ. ನೀನು ಆರಾಮಾಗಿರು, ಏನು ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡ. ನೋಡ್ದಾ, ನಾನು ಹೇಳಿಲ್ವಾ? ನನ್ನ ಭೈರವ ಏನೋ ಹಂಗೋ ಹಿಂಗೋ ಎಲ್ಲ ವಿಚಾರ ಕಲೆಕ್ಟ್ ಮಾಡ್ಕೊಂಬಂದು ಎಲ್ಲ ಹೇಳ್ತೈತೆ. ನೀನೇನು ತಲೆನೇ ಕೆಡಿಸ್ಕೊಬೇಡ ಅಂತ ನಾನು ಹೇಳಿಲ್ವಾ? ಇವಾಗ ಎಲ್ಲ ವಿಚಾರನೂ ಸಿಕ್ತಾ ನಿನಗೆ? ಹಬ್ಬ, ಎಲ್ಲ ಸಿಕ್ತು. ಇನ್ನು ಯಾವುದ್ರ ಬಗ್ಗೆನೂ ತಲೆ ಕೆಡಿಸ್ಕೊಬೇಡ. ಆರಾಮಾಗಿ ತಿಂದು ಉಂಡು ಮಲ್ಕ. ನಿಮ್ಮಮ್ಮವ್ರ ಕಾಶಿಯಿಂದ ಅದು ಯಾವಾಗ ಬರ್ತಾರೋ ವಿಚಾರಿಸ್ಕ. ನಿನ್ಗೆ ಹೆಂಗೆ ಬೇಕೋ, ನಿನ್ಗೆ ಎಲ್ಲಿ ಹೋಗ್ಬೇಕೋ ಅಲ್ಲಿಗೆ ಹೋಗು. ಇಲ್ಲೇ ಇರಬೇಕು ಅಂದರೆ ಇಲ್ಲೇ ಇರು, ನಾನಂತೂ ಕೇಳಲ್ಲ. ನೀನು ನನ್ನ ಮಗಳು ಅಂತಲೇ ಅನ್ಕೊಂಬಿಟ್ಟಿದ್ದೀನಿ. ಇನ್ನೇನು ನಿಧಿ ಬೇರೆ ಅಲ್ಲ, ನೀನು ಬೇರೆ ಅಲ್ಲ. ಹೆಂಗೋ ಇಬ್ರು ಜೊತೆಗೆ ಹೆಂಗೋ ಬೆಳ್ಕೊಂಡು ಹೋಗ್ರಿ. ಇನ್ನೇನು ನನಗಿನ್ನು ಯಾರವ್ರ ಮನೆಗೆ ಇಷ್ಟಾರ ಮನೆಯಾಗೆ? ನನಗಂತೂ ಯಾರವ್ರು ಹೇಳಿನ? ನಾವು ಅದಕ್ಕೆ ಜಾಸ್ತಿ ಫ್ರೆಂಡ್ಸುಗಳು ಅಂತ ಒಂದು 3-4 ಜನ ಅವರೇ. ಅವ್ರು ಬಿಟ್ರೆ ನನಗೂ ಯಾರೂ ಇಲ್ಲ. ನೋಡು, ನನ್ನ ಭೈರವ ಬಂದ್ಬಿಟ್ಟು ಏನೇನು ವಿಚಾರ ಬೇಕೋ ಎಲ್ಲ ವಿಚಾರನೂ ಹೇಳೋಗ್ತೈತೆ. ಊರಾಗಿರೋದು, ಊರಾಗಿ ಇಲ್ದಿರೋದು ಎಲ್ಲ ವಿಚಾರನೂ ನನಗಂತೂ ಎಲ್ಲ ಗೊತ್ತಾಗ್ತಾ ಇರ್ತೈತೆ. ಎಲ್ಲರೂ ಅಂತಾರೆ ಮನೆಗೆ ಕೂತಿರ್ತೀಯ ಆದರೂ ಎಲ್ಲ ವಿಚಾರ ತಿಳ್ಕೊಂಡಿರ್ತೀಯ ಅಂತ. ಹಿಂಗೇನೆ ತಿಳ್ಕೊಬೇಕಲ್ಲ, ಬಂದು ಭೈರವ ಎಲ್ಲ ಹೇಳ್ತಾ ಇರ್ತೈತಲ್ವಾ. ನಿಜವಾಗ್ಲೂ 100 ಜನ ಫ್ರೆಂಡ್ಸ್ ಮಾಡ್ಕೊಳ್ಳೋದಕ್ಕಿಂತ
ಚಿಕ್ಕಮ್ಮ ಇಂಥ ಒಂದು ಒಳ್ಳೆ ದೆವ್ವ ಭೈರವನ್ನ ಅಂತವ್ರನ್ನ ಫ್ರೆಂಡ್ ಮಾಡ್ಕೊಂಡ್ಬಿಟ್ರೆ ಜೀವನ ಅಂತೂ ಪೂರ್ತಿ ಕಷ್ಟಕ್ಕೆ ಸಹಾಯ ಆಗೋರ್ನ ಮಾಡ್ಕೊಂಡ್ಬಿಟ್ರೆ ನಮ್ಮ ಜೀವನ ನೆಮ್ಮದಿ ಅಂತಲೇ ಹೇಳ್ಬೋದು. ಅದನ್ನ ಎಷ್ಟು ಸಲ ಹೇಳ್ತೀಯ ಹೇಳು. ನಾನು ಅದಕ್ಕೆ ಜನಗಳು ಸವಸ ಬಿಟ್ಬಿಟ್ಟು ಆರಾಮಾಗಿ ಇದ್ಬಿಟ್ಟಿದ್ದೀನಿ. ನನಗೇನು ಬೇಜಾರೇ ಆಗೋದಿಲ್ಲ ನನಗಂತೂ. ಉಷಾ, ಇವಾಗ ಏನಾದ್ರೂ ನಿಮ್ಮ ರಾಹುಲ್ ಏನಾದರೂ ಬಂದು ಮತ್ತೇನಾದರೂ ರಿಕ್ವೆಸ್ಟ್ ಮಾಡ್ಕೊಂಡ್ರೆ ಏನು ಮಾಡ್ತೀಯಾ? ಚೊಪ್ಲಿ ತಗೊಂಡು ಹೊಡೆದು ಕಳಿಸ್ತೀನಿ. ಒಂದು ಸವಸನೆ ಬೇಡ ನನಗಂತೂ. ಸಾಕಾಗೋಗ್ಬಿಟ್ಟೈತೆ. ನಾನು ಎಷ್ಟೋ ಆಸೆ ಇಟ್ಕೊಂಡಿದ್ದೆ. ಅಮೆರಿಕದಲ್ಲಿ ಇದ್ದಾಗೆಲ್ಲ ಚೆನ್ನಾಗಿದ್ದೆ, ನನ್ನ ಜೊತೆ ಓಡಾಡೋನು ಮಾಡೋನು. ಆದರೆ ದೊಡ್ಡ 840 ಅಂತ ಮಾತ್ರ ಗೊತ್ತಿರಲಿಲ್ಲ. ಅದು ಆಸ್ತಿಗೋಸ್ಕರ ನಾನು ಆಸೆ ಪಡ್ತಾವನೆ ಅಂತ ನನಗಿನ್ನೂ ಗೊತ್ತಿರಲಿಲ್ಲ. ಎಲ್ಲ ನಿಧಾನ ಗೊತ್ತಾಯಿತು. ಅದು ನಿನ್ನಿಂದ ಗೊತ್ತಾಯ್ತಲ್ಲ, ಅದೇ ನನಗೆ ಖುಷಿ. ಆಲ್ ಓವರ್ ಇಂಡಿಯಾ ನಿಂಗೆ ಏನು ಇನ್ಫಾರ್ಮೇಷನ್ ಬೇಕಾದ್ರೂ ಕೇಳು, ನಾನಿದ್ದೀನಿ. ಮೇ ಹೂನಾ. ಯಾವ ಇನ್ಫಾರ್ಮೇಷನ್ ಬೇಕು? ಅವ್ರ ಅಪ್ಪ ಅಮ್ಮನ ಇನ್ಫಾರ್ಮೇಷನ್ ಬೇಕಾ, ಇಲ್ಲ ನಿಮ್ಮ ಅಪ್ಪ ಅಮ್ಮನ ಇನ್ಫಾರ್ಮೇಷನ್ ಬೇಕಾ? ಯಾರು ಇನ್ಫಾರ್ಮೇಷನ್ ಬೇಕಾದ್ರೂ ಪಟ್ಟ 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 ಅಂತ ಹೇಳ್ಬಿಡ್ತೀನಿ. ಅಷ್ಟು ಚೆನ್ನಾಗಿ ತಿಳ್ಕೊಂಡಿರ್ತೀನಿ. ಆಲ್ ಓವರ್ ಇಂಡಿಯಾ. ಫಾರಿನಾಗಿರೋದೆಲ್ಲ ಕೇಳೋಕೆ ಹೋಗ್ಬೇಡ. ಫಾರಿನ್ಗೆಲ್ಲ ಪಟ್ಟ ಅಂತ ಹೋಗೋವಷ್ಟು ಶಕ್ತಿ ನಮಗಿಲ್ಲ. ಇಲ್ಲಿ ಅಡ್ಡಾಡ್ತಿರ್ತೀವಲ್ಲ, ಎಲ್ಲ ಗೊತ್ತಾಗ್ತಾ ಇರ್ತದೆ. ಸಾಕು ಜಾಸ್ತಿ ಇನ್ಫಾರ್ಮೇಷನ್ ಏನು ಬೇಡ. ಇಷ್ಟು ಸಿಕ್ತಲ್ಲ ಅಷ್ಟು ಸಾಕು. ಆ ಯಾಶನ್ ಮದುವೆ ಮಾಡ್ಕೊಂಡ ರಾಹುಲ್ ಚೆನ್ನಾಗಿ ವಿಲ ಅಂತ ಒದ್ದಾಡ್ಬಿಟ್ರೆ ಅದಕ್ಕಿನ್ನೂ ಖುಷಿ ಇನ್ನೇನೈತೆ ಹೇಳು. ಒದ್ದಾಡಬೇಕು. ಹಳ್ಳಿಗೆ ಬರ್ತಾನ, ಬರಲಿ. ನಂದು 2 ದಿನ ಖುಷಿಯಾಗಿರಲಿ. ಪಾಪ ಹೊಸ್ದಾಗಿ ಮದುವೆ ಮಾಡ್ಕೊಂಡವ್ರೆ, ಡಿಸ್ಟರ್ಬ್ ಮಾಡೋದೆಲ್ಲ ಬೇಡ, ಆರಾಮಾಗಿರಲಿ. ಆಮೇಲೆ ನಾನೇ ಉಷಾ ಅಂತ ಗೊತ್ತಾದ್ಮೇಲೆ ಮಿನಿ ಹಾರ್ಟ್ ಅಟ್ಯಾಕ್ ಆಗ್ತದಲ್ಲ, ಅಪ್ಪ ನೋಡ್ಬೇಕು ಅದನ್ನು. ದುಡ್ಡು ಅಂತ ಮೋಸ ಮಾಡೋರಿಗೆ ಮೋಸ ಮಾಡೇ ಮಾಡ್ತಿರ್ತಾನೆ. ಅದು ಸರಿ ಭೈರವ, ಅದು ಯಾರೋ ಅವ್ರ ಪಾರ್ಟ್ನರ್ ಮಗಳನ್ನ ಮದುವೆ ಮಾಡ್ಕೊತೀನಿ ಅಂತ ಹೇಳ್ತಾ ಇದ್ನಲ್ಲ. ಅದು ಇನ್ನೂ ಸರಕತ್ತಾಗೈತೆ. ಅವಳು ಅವ್ರ ಅಪ್ಪ ಸೇರ್ಕೊಂಡು ಇನ್ನೂ ಮಜವಾಗಿ ಮಾಡ್ತಾವ್ರೆ. ನಿಮ್ಮ ರಾಹುಲ ಅವನಂತೂ ಬೀದಿಗೆ ಬರೋಕ್ಕಂತೂ ಜಾಸ್ತಿ ದೂರ ಇಲ್ಲ, ತುಂಬ ಹತ್ರದಾಗೆ ಅವನೇ. ಏನೇ ಆಗಲಿ, ಆಶನ್ ಸವಾಸ ಮಾಡೋರೆ, ಆಶಾ ಶಾರದಿ ಸವಾಸ ಮಾಡೋರೆ ಅಂತಂದರೆ ಅವ್ರು ಬೀದಿಗೆ ಬೀಳಲಿಲ್ಲ ಅಂದರೆ ನಾವು ಯೋಚನೆ ಮಾಡಬೇಕು, ಯಾಕೆ ಇವ್ರು ಇನ್ನೂ ಬೀದಿಗೆ ಬಿದ್ದಿಲ್ಲ, ಇವ್ರು ಸವಾಸ ಮಾಡಿದ್ರು ಅಂತ. ಬೀದಿಗೆ ಬಿದ್ದರೆ ನಾವೇನು ಅದ್ರ ಬಗ್ಗೆ ಯೋಚನೆ ಮಾಡೋಂಗೇ ಇಲ್ಲ. ಮೊದಲೇ ಗೊತ್ತಿರ್ತೈತೆ ನಮಗೆ ಅವರಿಬ್ಬರು ಖಂಡಿತವಾಗ್ಲೂ ಬೀದಿಗೆ ಬಿದ್ದೇ ಬೀಳ್ತಾರೆ ಅಂತ. ಹಾಂ, ಬಿದ್ದೇ ಬೀಳ್ತಾರೆ. ಇನ್ನೇನು ಬೀಳೋ ಮೂಮೆಂಟು. ಬೀಳಿ ಎಲ್ಲರೂ ಬೀದಿಗೆ ಬೀಳಿ. ಅಯ್ಯೋ, ನೋಡಬೇಕು ರಾಹುಲ್ ಅವರಮ್ಮ, ನನ್ನ ಸೊಸೆ ಡಾಕ್ಟ್ರು ಇಡೀ ಎಲ್ಲ ಕಡೆ ಹೇಳಿ ಹಂಗೆ ಹೇಳ್ತಾವಳೆ. ಹೌದಾ? ನಾನು ಡಾಕ್ಟರ್ ಆಗಿದ್ದಾಗ ಒಂದ್ಸಲನೂ ಹೊಗಳ್ತಾ ಇರಲಿಲ್ಲ. ಇವಾಗ ಡಾಕ್ಟರ್ ಅಲ್ವಲ್ಲ ಸೊಸೆ, ಅದಕ್ಕೆ ಡಾಕ್ಟರ್ ಅಂತ ತುಂಬ ಹೊಗಳ್ತಾವ್ರೆ ಅಂತ ಅನ್ನಿಸ್ತೈತೆ. ಹೊಗಳ್ಳಿ ತುಂಬಾನೇ ಹೊಗಳ್ಳಿ. ಯಪ್ಪ, ಫುಲ್ಲು ಕಾಮಿಡಿ. ಅಲ್ಲ, ಈ ಥರ ಇನ್ಫಾರ್ಮೇಶನ್ ಗೊತ್ತಾಗ್ತಿದ್ರೆ ಚಿಕ್ಕಮ್ಮ ಎಷ್ಟೊಂದು ಖುಷಿ ಆಗುತ್ತಲ್ವಾ? ಖುಷಿ ಅಂತ ಹೇಳ್ತೀಯ. ಅಕ್ಕಪಕ್ಕದ ಮನೆಯವರೆಲ್ಲನೂ ನನ್ನ ಬಗ್ಗೆ ಏನು ಮಾತಾಡ್ತಾರೆ ಅಂತ ನನಗೆ ಸಂದ ಗೊತ್ತಾಯ್ತದೆ ಇವಾಗ. ಅದಕ್ಕೆ ಯಾರನ್ನ ಎಲ್ಲೆಲ್ಲಿ ಇಕ್ಬೇಕು ಅನ್ನೋದು ಮಡಗಿದ್ದೀನಿ ಇವಾಗ. ನಾನಿಲ್ವಾ ಎಲ್ಲ ಇನ್ಫಾರ್ಮೇಷನು ಪಟ ಅಂತ ಹೇಳ್ತೀನಿ. ಇನ್ನು ಏನು ಬೇಕು ಕೇಳ್ರಿ. ಪಟ ಇನ್ಫಾರ್ಮೇಷನ್ ಚಟಪಟ ಹೇಳ್ತಿರ್ತೀನಿ, ಕೇಳ್ತಿರ್ರಿ. ಸಾಕು ನಂಗೆ ಅಷ್ಟು ಹೇಳ್ದಲ್ಲ ಆ ರಾಹುಲ್ದು ಅದು ಇದು, ಅಷ್ಟು ಸಾಕು ನನಗೆ. ಈಗ ಸ್ವಲ್ಪ ಸಮಾಧಾನ ಆಗ್ತಾಯಿತ್ತು ನನಗಂತೂ. ಹಾಳಾಗೋಗ್ಲಿ ಬಿಡಪ್ಪ ಸದ್ಯ. ನಾನು ಅನ್ಭವಿಸ್ತೀರೋ ನೋವು ಅವನು ಅನ್ಭವಿಸ್ಲಿ. ಗೊತ್ತಾಗ್ಬೇಕು ಅವಾಗೇನೆ ಅವ್ರಿಗೂ ಮೋಸ ಮಾಡಬಾರ್ದು ಇನ್ನೊಬ್ರಿಗೆ ಅಂತ ಗೊತ್ತಾಗೋದು. ಅಯ್ಯೋ ಭೈರವ, ತಿನ್ನು ಪಟ ಮುದ್ದೆ ತಿನ್ನು. ನಾವಿನ್ನು ಊಟನೂ ಮಾಡಿಲ್ಲ, ಏನೂ ಮಾಡಿಲ್ಲ. ನಿನ್ನ ಹತ್ರ ಮಾತಾಡ್ಕೊಂಡು ಕೂತ್ಕೊಂಡ್ರೆ ಟೇಮ್ ಹೋಗೋದೇ ನಿನಗೆ ಗೊತ್ತಾಗಕ್ಕಿಲ್ಲ. ಹೊಲ್ ತಗೋಬಿಟ್ಕು, ಹೊಸ ಹೊಡ್ಕೊಬಿಟ್ಟು ಬರಬೇಕು. ಮಳೆ ಬೇರೆ ಬರಂಗೈತೆ. ಯಪ್ಪ, ಇನ್ನು ಯೋಸ್ ಕೆಲಸ ಐತೆ. ಅಯ್ಯೋ ನಡೀರಿ, ನಾನು ಬರ್ತೀನಿ. ಹಂಗೆ ಓಡಾಡ್ಕೊಂಡು ಹಸು ಹೊಡ್ಕೊಂಡು ಖುಷಿಯಾಗಿ ಬರೋಣ. ನನಗಂತೂ ಫುಲ್ ಸಮಾಧಾನ ಆಯ್ತು ಇವತ್ತು. ನಡಿಯವ ಹಂಗಾರೆ. ನಡಿ ಪಟ ಬರವ. ಬಾಬಾ ತಿನ್ಬಿಟ್ಟು ಪಟ ಅಂತ. ಸರಿ ಡಾರ್ಲಿಂಗ್, ನೀನು ಹೇಳೋದೆಚ್ಚ, ನಾನು ತಿನ್ನೋದೆಚ್ಚ. ಒಂದೇ ಸಲನೆ ಗುಳುಮ್ ಅಷ್ಟೇ. ಗುಳುಮ್ ಸ್ವಾಹ.